ನಮಸ್ಕಾರ ಸ್ನೇಹಿತರೆ, ನಿಮ್ಮ ಬಿಸ್ನೆಸ್ಸಿಗೆ ಓಮ್ನಿ ಚಾನಲ್ ಅಪ್ರೋಚ್ ಏನಕ್ಕೆ ಮಾಡಬೇಕಂತ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಓಮ್ನಿ ಚಾನಲ್ ಅಂದ್ರೆ ಏನು, ಓಮ್ನಿ ಚಾನಲ್ ಯಾಕೆ ಇಂಪಾರ್ಟೆಂಟ್ ಅಂತ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ದಯವಿಟ್ಟು ಕೊನೆ ತನಕ ನೋಡಿ. ಸೊ ನಿಮ್ಮ ರಿಸಲ್ಟ್ಸ್ ಜಾಸ್ತಿ ಚೆನ್ನಾಗಿರ್ಬೇಕಂದ್ರೆ, ನಿಮ್ಮ ರಿಸಲ್ಟ್ಸ್ ಡಬಲ್ ಆಗಬೇಕಂದ್ರೆ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಓಮ್ನಿ ಚಾನಲ್ ಅಪ್ರೋಚ್ನ ನಿಮ್ಮ ಬಿಸ್ನೆಸ್ಗೆ ಇಂಪ್ಲಿಮೆಂಟ್ ಮಾಡಿ. ಅದು ಹೇಗೆ ಇಂಪ್ಲಿಮೆಂಟ್ ಅನ್ನೋ ವಿಡಿಯೋ ಕೊನೆ ತನಕ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ಓಕೆನಾ? ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತೀರಾ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್ ಫಸ್ಟ್ ಟೈಮ್ ಬರ್ತೀವಿ, ದಯವಿಟ್ಟು ಪ್ಲೀಸ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಐಕನ್ ಒತ್ತೋದು ಕೂಡ ಮರಿಬೇಡಿ. ಸೊ ಪ್ರತಿ ಸತಿ ನಾನು ವಿಡಿಯೋ ಬೇಕಾದ್ರೆ ಒಂದು ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ಇಂದ ನೀವು ವಿಡಿಯೋ ಕೂಡ ಬೇಗ ನೋಡಬಹುದು. ಅಂಡ್ ಈ ವಿಡಿಯೋ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ. ಸೊ ದಟ್ ಈ ವಿಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಜಾಸ್ತಿ ರೀಚ್ ಆದರೆ ಜಾಸ್ತಿ ವ್ಯೂಸ್ ಬರುತ್ತೆ, ಜಾಸ್ತಿ ಜನ ಕೂಡ ಹೆಲ್ಪ್ ಕೂಡ ಆಗುತ್ತೆ. ಅಂಡ್ ಆಲ್ಸೋ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೇನೆ ವಾಟ್ಸ್ಆಪ್ ಕಮ್ಯುನಿಟಿಗೆ. ದಯವಿಟ್ಟು ಅದನ್ನ ಜಾಯ್ನ್ ಆಗೋದನ್ನ ಮರಿಬೇಡಿ. ನನ್ನ ಹಲವಾರು ವಾಟ್ಸ್ಆಪ್ ರಿಲೇಟೆಡ್ ಅಲ್ಲಿ ನನ್ನ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ನಾನು ಶೇರ್ ಮಾಡ್ತಾ ಇರ್ತೀನಿ. ಅಂಡ್ ಆಲ್ಸೋ ನನ್ನ ಗೂಗಲ್ ಆಡ್ಸ್ ಕೋರ್ಸ್ ಕನ್ನಡ ವಿತ್ ಚಾಟ್ ಜಿಪಿಟಿ ಇಂಟಿಗ್ರೇಟೆಡ್ ವಿತ್ ಪ್ರಾಕ್ಟಿಕಲ್ ಕೋರ್ಸ್, ಓಕೆನಾ? ನಾನು ಲಾಂಚ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ. ದಯವಿಟ್ಟು ಚೆಕ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಈ ಕೋರ್ಸ್ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡಿ ಕಲ್ತ್ಕೊಳ್ಳಿ. ನಿಮ್ಮ ಒಂದು ಫೈನಾನ್ಷಿಯಲ್ ಜರ್ನಿಗೆ ಸ್ಟಾರ್ಟ್ ಮಾಡಿ, ಓಕೆನಾ? ಈ ಕೋರ್ಸ್ ಇದು ಯಾವುದೇ ತರ ಕ್ವಿಕ್ ರಿಚ್ ಸ್ಕೀಮ್ ಅಲ್ಲ, ಓಕೆನಾ? ಈ ಕೋರ್ಸ್ ತೊಗೊಂಡಿದ್ರೆ ನೀವು ಶ್ರೀಮಂತರಾಗ್ತೀರಾ ಅಂತ ಹೇಳಲ್ಲ. ಬಟ್ ಆ ಶ್ರೀಮಂತರ ಆಗೋದಕ್ಕೆ ನಿಮಗೆ ಜ್ಞಾನ ಬೇಕು, ರೈಟ್? ಆ ಜ್ಞಾನ, ಈ ಫಸ್ಟ್ ಸ್ಟೆಪ್ ನನ್ನ ಕೋರ್ಸ್ ನಿಮಗೆ ಕೊಡುತ್ತೆ, ಓಕೆನಾ? ನನ್ನಲ್ಲಿ ಏನು ಬೆಸ್ಟ್ ನಾಲೆಜ್ ಇದೆ ಈ ಕೋರ್ಸ್ ನಾನು ಹಾಕಿದ್ದೀನಿ, ಓಕೆನಾ? ನನ್ನ ಹೆವಿ ನಾಲೆಜ್, ನನ್ನ ರಿಸರ್ಚ್, ನಾನು 6 years ಕೆಲಸ ಮಾಡಿದೆ ಇಂಡಸ್ಟ್ರಿಲಿ. ಆಲ್ ದ ನಾಲೆಜ್ ಹ್ಯಾವ್ ಶೇರ್ಡ್ ಅಕ್ರಾಸ್ ಹಿಯರ್. ದಯವಿಟ್ಟು ಈ ಕೋರ್ಸ್ನ ನೀವು ಬೈ ಮಾಡಿ, ಇಂಪ್ಲಿಮೆಂಟ್ ಮಾಡಿ, ಆ್ಯಂಡ್ ನಿಮ್ಮ ಲೈಫ್ ಚೆನ್ನಾಗಿ ಮಾಡ್ಕೊಳ್ಳಿ, ಓಕೆನಾ? ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಮಿಂಗ್ ಟು ದ ಮೈನ್ ಟಾಪಿಕ್ ಸ್ನೇಹಿತರೆ, ಓಮ್ನಿ ಚಾನಲ್ ಅಪ್ರೋಚ್ ಅಂದ್ರೆ ಏನಂದ್ರೆ, ನೀವು ಬರೀ ಒಂದೇ ಕಡೆ ಇರೋದಿಲ್ಲ. ಓಮ್ನಿ ಚಾನಲ್ ಅಂದ್ರೆ ಏನು, ಎಲ್ಲ ಕಡೆ ಪ್ರತಿಯೊಂದು ಟಚ್ ಪಾಯಿಂಟ್ಸ್. ಸೊ ಟಚ್ ಪಾಯಿಂಟ್ಸ್ ಅಂದ್ರೆ ಏನಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಓಪೋ ಹೆಡ್ಫೋನ್ ತಗೊಂಡ್ ಅನ್ಕೋಣ, ಓಕೆನಾ? ಈ ಓಪೋ ಹೆಡ್ಫೋನ್ ಅವರು ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಓಕೆನಾ? ನಿಮಗೆ ಈ ಹೆಡ್ಫೋನ್ ಬ್ರ್ಯಾಂಡ್ ನೇಮ್ ಗೊತ್ತಿಲ್ಲ. ಸೊ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ದೇ ಸ್ಟಾರ್ಟ್ ಕ್ರಿಯೇಟಿಂಗ್ ಕಾಂಟೆಂಟ್, ಓಕೆ? ಇದ್ರ ಬಗ್ಗೆ ಅವರು ಅವೇರ್ನೆಸ್ ಬೋರ್ಡ್ ಮಾಡ್ತಾರೆ. ಓಕೆ, ಈ ತರ ಒಂದು ಹೆಡ್ಫೋನ್ ಇದೆ ಮಾರ್ಕೆಟ್ ಅಲ್ಲಿ, ಅದಕ್ಕೆ ಅವ್ರು ಅವೇರ್ನೆಸ್ ಬಿಲ್ಡ್ ಮಾಡಬೇಕು, ರೈಟ್? ಅದ್ರ ಬಗ್ಗೆ ಅವ್ರು ಮಾರ್ಕೆಟಿಂಗ್ ಮಾಡ್ತಾರೆ, ಓಕೆನಾ? ಸೊ ನಿಮಗೆ ಫುಲ್ ಫನಲ್ ಮಾರ್ಕೆಟಿಂಗ್ ಅಪ್ರೋಚ್ ನೀವು ನೋಡಿದಿರಾ ಅನ್ಕೋತೀನಿ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿನಿ, ದಯವಿಟ್ಟು ಆ ವಿಡಿಯೋನ ನೋಡಿ ಮರಿಬೇಡಿ, ಓಕೆನಾ? ಇಲ್ಲಿ ಒಂದು ಡೇಟಾ ಇದೆ, ಓಕೆನಾ? ನೀಲ್ ಪಟೇಲ್ ಡಿಜಿಟಲ್ ಅಂತ ಒಂದು ಕಂಪನಿ ಹೆಸರು, ಓಕೆ? ತುಂಬಾ ದೊಡ್ಡ ಕಂಪನಿ ಡಿಜಿಟಲ್ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ, ಓಕೆನಾ? ಅವರು ಒಂದು ಡೇಟಾನ ಶೇರ್ ಮಾಡಿದ್ರೆ 2025 ಅಲ್ಲಿ ಹೇಗೆ ಸ್ಮಾಲ್, ಮೀಡಿಯಂ ಮತ್ತೆ ಲಾರ್ಜ್ ಬಿಸ್ನೆಸ್ ಹೇಗೆ ಓಮ್ನಿ ಚಾನಲ್ ಅಪ್ರೋಚ್ ತಗೊಂಡಿದ್ದಾರೆ ಅಂತ. ಓಮ್ನಿ ಚಾನಲ್ ಏನು, ಪ್ರತಿಯೊಂದು ಚಾನಲ್ ಅಲ್ಲಿ ನಿಮ್ಮ ಮಾರ್ಕೆಟಿಂಗ್ ಮಾಡೋದು, ಓಕೆನಾ? ಬರೀ ನೀವು ಪೇಡ್ ಆಡ್ಸ್ ಮಾಡೋದು ಓಮ್ನಿ ಚಾನಲ್, ಬರೀ SEO ಮಾಡೋದು ಅಲ್ಲ. ನೀವು ಎಲ್ಲ ಕಡೆ ಅದೇ 360 ಡಿಗ್ರಿ ನಿಮ್ದು ಮಾರ್ಕೆಟಿಂಗ್ ಇರಬೇಕು. ಬಿಕಾಸ್ 360 ಏನಕ್ಕೆ ಇರ್ಬೇಕಂದ್ರೆ, ಕಸ್ಟಮರ್ ಬರೀ ಒಂದ್ ಕಡೆ ನೋಡಿ ಸ್ಯಾಟಿಸ್ಫೈ ಆಗಲ್ಲ. ಅವರು ಹಲವಾರು ರೀತಿ ಕಡೆ ರಿಸರ್ಚ್ ಮಾಡ್ತಾರೆ. ಫಸ್ಟ್ ನಿಮ್ ಕಡೆ ಯೂಟ್ಯೂಬ್ ಅಲ್ಲಿ ಬರ್ತಾರೆ, ಆಮೇಲೆ ಸರ್ಚ್ ಮಾಡ್ತಾರೆ, ಅದ್ರ ಬಗ್ಗೆ ಕಂಟೆಂಟ್ ಓದ್ತಾರೆ, ನಿಮ್ ಬಗ್ಗೆ ಯಾರು ಏನ್ ಮಾತಾಡಿದ್ದಾರೆ, ಓಕೆನಾ? ಎಲ್ಲಾ ಮಾತಾಡಿದ್ಮೇಲೆ ಕೂಡ ಅವ್ರು ಕನ್ವರ್ಟ್ ಆಗೋದಿಲ್ಲ. ಡೀಟೇಲ್ಸ್ ಕೊಟ್ಟಿರ್ತಾರೆ ಬಟ್ ಕನ್ವರ್ಟ್ ಆಗಿರಲ್ಲ. ಆಗ ನೀವು ಮತ್ತೆ ಇಮೇಲ್ ಮಾಡಿ ಅವ್ರನ್ನ ವಾರ್ಮ್ ಅಪ್ ಮಾಡ್ಬೇಕು, ಓಕೆನಾ? ಸೊ ಇದನ್ನೇ ನಾವು ಓಮ್ನಿ ಚಾನಲ್ ಅಪ್ರೋಚ್ ಅಂತ ಕರಿತೀವಿ. ಓಮ್ನಿ ಚಾನಲ್ ಅಪ್ರೋಚ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಈ ಒಂದು ಡೇಟಾ ಹೇಳ್ತಿದೆ ನೋಡಿ. ಸ್ಮಾಲ್, ಇದು ಈ ಕಲರ್ ಇದೆ ಸ್ಮಾಲ್ ಬಿಸ್ನೆಸ್, ಈ ಕಲರ್ ಇದೆ ಮೀಡಿಯಂ ಬಿಸ್ನೆಸ್, ಬ್ಲೂ ಕಲರ್ ಇದೆ ಲಾರ್ಜ್ ಬಿಸ್ನೆಸ್. ಇಲ್ಲಿ ಡೇಟಾ ನೋಡ್ತಿರ್ಬೋದು. ಇಲ್ಲಿ ಹಲವಾರು ರೀತಿಯ ಡಿಜಿಟಲ್ ಮಾರ್ಕೆಟಿಂಗ್ ಡೊಮೈನ್ಸ್ಗಳಿದೆ. ಒಂದು ಸೋಷಿಯಲ್ ಮೀಡಿಯಾ, SEO, ಪೇಡ್ ಆಡ್ಸ್, ಕಾಂಟೆಂಟ್, ಇಮೇಲ್ ಅಂಡ್ ಅದರ್ಸ್. ಸೊ ಇದು ಮೇನ್ ಟಾಪಿಕ್ಸ್, ಓಕೆನಾ? ಇಲ್ಲಿ ನೋಡಿ, ನೀವು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಸ್ಮಾಲ್ ಬಿಸ್ನೆಸ್ ಅವರು ಜಾಸ್ತಿ ಇನ್ವೆಸ್ಟ್ ಮಾಡ್ತಿದ್ದಾರೆ, ಓಕೆನಾ? ಬಿಕಾಸ್ ಅವ್ರಿಗೆ ವಿಸಿಬಿಲಿಟಿ ಇಲ್ಲ. ಬಟ್ ಲಾರ್ಜ್ ಬಿಸ್ನೆಸ್ ಅಷ್ಟು ಮಾಡ್ತಿಲ್ಲ. ಲಾರ್ಜ್ ಬಿಸ್ನೆಸ್ ಏನು, $1 billion ಅವ್ರ ಹತ್ರ ಅಲ್ಲಿ ರೆವೆನ್ಯೂ ಇರುತ್ತೆ, ಅವ್ರ ಹತ್ರ ಸಿಸ್ಟಮ್ಸ್ ಇರುತ್ತೆ, ಸೇಲ್ಸ್ ಟೀಮ್ ಇರುತ್ತೆ, ಮಾರ್ಕೆಟಿಂಗ್. ಸೊ ಅವರು ಹಲವಾರು ವರ್ಷಗಳಿಂದ ತುಂಬಾ ಮಾರ್ಕೆಟಿಂಗ್ ಮಾಡಿ ಒಂದು ಲೆವರೇಜ್ ಇರುತ್ತೆ. ಸೊ ಹಂಗಾಗಿ ಸೋಷಿಯಲ್ ಮೀಡಿಯಾ ಅವರಷ್ಟು ಕೂಡ ಇಟ್ಟಿರ್ತಾರೆ, ಬಟ್ ಇಟ್ಸ್ ಜಸ್ಟ್ ಫಾರ್ ಸೇಕ್, ನಾಟ್ ದ್ಯಾಟ್ ಮಚ್ ರೆವೆನ್ಯೂ ಜನರೇಟ್ ಆಗ್ತಿರಲ್ಲ ಅವ್ರಿಗೆ, ಓಕೆನಾ? ಬಟ್ ಸ್ಮಾಲ್ ಬಿಸ್ನೆಸ್ ಮಾಡಲೇಬೇಕಿದು, ಬಿಕಾಸ್ ಆ ಸ್ಮಾಲ್ ಬಿಸ್ನೆಸ್ಗೆ ಅಟೆನ್ಷನ್ ಬೇಕು, ರೈಟ್? SEO ನೋಡೋಣ. SEO ನೋಡಿದ್ರೆ ಮೀಡಿಯಂ ಬಿಸ್ನೆಸ್ ಅಪ್ರೋಚ್ ಮಾಡ್ತಿದ್ದಾರೆ. ಮೀಡಿಯಂ ಟು ಲಾರ್ಜ್ ಅಂದ್ರೆ ಅವ್ರು ಒಂದ್ ಸ್ವಲ್ಪ ಗ್ಯಾಪ್ ಅಲ್ಲಿ ಇರ್ತಾರೆ, ಓಕೆನಾ? ಆ ಲಾರ್ಜ್ ಹೋಗೋಕೆ SEO ಮಾಡಲೇಬೇಕು. ಪೇಡ್ ಆಡ್ಸ್ ಮಾಡೋಣ. ಪೇಡ್ ಆಡ್ಸ್ ಅಂದ್ರೆ ಯಾವುದು, ನಿಮ್ಮ ಗೂಗಲ್, ನಿಮ್ಮ ಮೆಟಾ, ಲಿಂಕ್ಡ್ಇನ್ ಆಡ್ಸ್, ಹಲವಾರು ರೀತಿಯ ಪೇಡ್ ಚಾನಲ್ ಪ್ಲಾಟ್ಫಾರ್ಮ್, ಟಬೂಲಾ ಅಂತ ಎಷ್ಟೊಂದು ಪ್ಲಾಟ್ಫಾರ್ಮ್ಗಳಿದೆ. ಇಲ್ಲಿ ನೀವು ನೋಡ್ತಿದ್ರೆ ಪೇಡ್ ಚಾನಲ್ ಇವ್ರಿಗೆ ಅಫೋರ್ಡ್ ಆಗಲ್ಲ ಸ್ಮಾಲ್ ಬಿಸ್ನೆಸ್ಗೆ, ಬಿಕಾಸ್ ಅದರಲ್ಲಿ ಕಾಸ್ಟ್ ಜಾಸ್ತಿ ಇರುತ್ತೆ, ರೈಟ್? ಮೀಡಿಯಂ ಬಿಸ್ನೆಸ್ ಅಪ್ರೋಚ್ ಮಾಡ್ತಾರೆ, ಲಾರ್ಜ್ ಬಿಸ್ನೆಸ್ ಅಪ್ರೋಚ್ ಮಾಡ್ತಾರೆ. ನೋಡಿ, ಪೇಡ್ ಆಡ್ಸ್ ಅಲ್ಲಿ ಏನು ಅಡ್ವಾಂಟೇಜ್ ಅಂದ್ರೆ, ನೀವು ದುಡ್ಡು ಕೊಟ್ಟಿದ ತಕ್ಷಣ ರಿಸಲ್ಟ್ ಬರುತ್ತೆ, ಅಂದ್ರೆ ವೆರಿ ಶಾರ್ಟ್ ಪೀರಿಯಡ್ ಆಫ್ ಆಸ್ ಕಂಪೇರ್ಡ್ ಟು ಅದರ್ಸ್. ಬಟ್ ಸ್ಮಾಲ್ ಬಿಸ್ನೆಸ್ಗೆ ಒಂದು ಅಡ್ವಾಂಟೇಜ್ ಇದೆ ಇಲ್ಲಿ, ರೈಟ್? ಕಾಂಟೆಂಟ್. ಇವರು ಲಾರ್ಜ್ ಬಿಸ್ನೆಸ್ ಮಾಡ್ತಿಲ್ಲ, ಮೀಡಿಯಂ ಬಿಸ್ನೆಸ್ ಮಾಡ್ತಿಲ್ಲ, ಬಿಕಾಸ್ ಅವ್ರದ್ದು ಆಗ್ಲೇ ಇನ್ವೆಸ್ಟ್ ಮಾಡಿದಾರಲ್ವಾ. ಮತ್ತೆ ಇಲ್ಲಿ ಯಾಕೆ ಅವರು ಇನ್ವೆಸ್ಟ್ ಮಾಡ್ತಾರೆ ಕಾಂಟೆಂಟ್ ಅಲ್ಲಿ, ರೈಟ್? ದೇ ಆರ್ ಇನ್ವೆಸ್ಟಿಂಗ್, ಬಟ್ ನಾಟ್ ಟು ದ್ಯಾಟ್ ಸ್ಕೇಲ್ ಆಫ್ ಸ್ಮಾಲ್ ಬಿಸ್ನೆಸ್. ಸ್ಮಾಲ್ ಬಿಸ್ನೆಸ್ ಏನ್ ಮಾಡ್ಬೋದು ಅಂದ್ರೆ, ಕಾಂಟೆಂಟ್ ಕ್ರಿಯೇಷನ್ ಮಾಡ್ಬೋದು. ಈಗ ನಾನು ಇನ್ನೇನು ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಇದು ಯೂಟ್ಯೂಬ್ ಕಾಂಟೆಂಟ್ ಅಂದ್ರೆ ವಿಡಿಯೋ ಕಾಂಟೆಂಟ್ ಏನಿಗೆ ಅಡ್ರೆಸ್ ಮಾಡ್ತಿದ್ರು, ನಿಮ್ಮ ತರ ಸ್ಮಾಲ್ ಬಿಸ್ನೆಸ್ ಯಾರು ಸ್ಟಾರ್ಟ್ ಮಾಡ್ಬೇಕಂತ ಇರ್ತಾರೆ ಅಂಥವ್ರಿಗೆ ಇದು ಅಡ್ರೆಸ್ ಮಾಡ್ತೀವಿ ವಿಡಿಯೋಸ್, ರೈಟ್? ಸೊ ಇಲ್ಲಿ ನಾನು ಅದೇ ಮಾಡ್ತಿರೋದು, ಕಾಂಟೆಂಟ್
ಅದೇ ನಾನು ನಿಮಗೆ ಎಕ್ಸ್‌ಪ್ಲೇನ್ ಮಾಡ್ತಾ ಇರೋದು. ಸೊ ಇಲ್ಲಿ ಸ್ಮಾಲ್ ಬಿಸ್ನೆಸ್ ನೀವು ಕಾಂಟೆಂಟ್ ಮಾಡೋದ್ರಿಂದ ನಿಮ್ಗೆ ಲೆವರೇಜ್ ಸಿಗುತ್ತೆ. ಇಲ್ಲಿ ನೋಡಿ ಯಾರು ಕಾಂಪಿಟಿಷನ್ ಕೊಡ್ತಿಲ್ಲ ನಿಮ್ಗೆ ಮೀಡಿಯಂ ಮತ್ತೆ ಲಾರ್ಜ್ ಅಲ್ಲಿ, ರೈಟ್? ಇಮೇಲ್ ಮಾರ್ಕೆಟಿಂಗ್ ಕೂಡ ನೀವು ಯುಟಿಲೈಸ್ ಮಾಡ್ಕೋಬಹುದು. ಬಟ್ ಸದ್ಯಕ್ಕೆ ಅದು ನಿಮ್ಗೆ ತುಂಬಾ ದೂರದ ಮಾತು. ಬಟ್ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಸೋಷಿಯಲ್ ಮೀಡಿಯಾ ಅಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡಿ. ನಿಮ್ಗೊಂದು ಲೆವರೇಜ್ ಸಿಗುತ್ತೆ. ಅಕಸ್ಮಾತ್ ನೀವು ಇಲ್ಲಿ ಮಾಡಿಲ್ಲ ಅಂದ್ರೆ ಪೇಡ್ ಆಡ್ಸ್ ಅಲ್ಲಿ ನೀವು ಜಾಸ್ತಿ ಕೊಡಬೇಕಾಗುತ್ತೆ. ಬಿಕಾಸ್ ಫುಲ್ ಫನಲ್ ಮಾರ್ಕೆಟಿಂಗ್ ಅಪ್ರೋಚ್ ಪ್ರಕಾರ ಫಸ್ಟ್ ನೀವು ಅವೇರ್ನೆಸ್ ಮಾಡಬೇಕು. ಆ ಅವೇರ್ನೆಸ್ ಮಾಡೋದಕ್ಕೆ ನೀವು ಬಜೆಟ್ ಕೊಡ್ತೀರಾ ಗೂಗಲ್ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು ಗೂಗಲ್ ಅಲ್ಲಿ ಕೂಡ ಅವೇರ್ನೆಸ್ ಕ್ಯಾಂಪೇನ್ ರನ್ ಮಾಡಬಹುದು, ಇಲ್ಲ ಮೆಟಾದಲ್ಲಿ, ಲಿಂಕ್ಡ್ಇನ್ ಅಲ್ಲಿ. ಬಟ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಆ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ನೀವು ಸ್ಪೆಂಡ್ ಮಾಡಬೇಕು. ದುಡ್ಡು ವೇಸ್ಟಾ? ನಾನು ಹೇಳೋದು ನೀವು ಪೇಡ್ ಆಡ್ಸ್ ಮಾಡೋದಕ್ಕಿಂತ ಅವೇರ್ನೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಆಗಲೇ ಕಾಂಟೆಂಟ್ ಕ್ರಿಯೇಟ್ ಮಾಡಿ ಅಲ್ಲ, ಅವೇರ್ನೆಸ್. ಫಾರ್ ಎಕ್ಸಾಂಪಲ್ ನಾನು ಯೂಟ್ಯೂಬ್ ವಿಡಿಯೋ ಮಾಡಿದ್ದೀನಿ, ರೈಟ್? ಇದು ನಾನೇನು ದುಡ್ಡು ಕೊಟ್ಟು ನಾನೇನು ಪ್ರಮೋಟ್ ಮಾಡ್ತಿಲ್ಲ. ನಾನು ವಿಡಿಯೋ ಕಾಂಟೆಂಟ್ ಕ್ರಿಯೇಟ್ ಮಾಡಿದ್ದೀನಿ. ನನ್ನ ಒಂದು ಲೈಬ್ರರಿ ಇದೆ, ಯೂಟ್ಯೂಬ್ ಚಾನಲ್ ಲೈಬ್ರರಿ ಇದೆ, ಅಲ್ಲಿ ಕಾಂಟೆಂಟ್ ಇರುತ್ತೆ, ನೀವು ನೋಡ್ತೀರಾ. ಸೊ ನಿಮಗೆ ನಾನು ಪೇಡ್ ಆಡ್ ನಾನು ಗೂಗಲ್ಗೆ ದುಡ್ಡು ಕೊಟ್ಬಿಟ್ಟು ನಿಮಗೆ ಆಡ್ಸ್ ತೋರಿಸಿ ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ನಾನು ಆಗಲೇ ಕಾಂಟೆಂಟ್ ಕ್ರಿಯೇಟ್ ಮಾಡಿ ಆ ಕಾಂಟೆಂಟ್ ನಿಮಗೆ ರೀಚ್ ಆಗಿದೆ, ನನ್ನ ಡಿಸ್ಟ್ರಿಬ್ಯೂಷನ್ ಆಗಲೇ ಬಿಲ್ಡ್ ಆಗಿದೆ. ಓಕೆನಾ? ಅಂದ್ರೆ ಬಿಲ್ಡ್ ಆಗ್ತಿದೆ ಆನ್ ದ ಪ್ರೊಸೆಸ್, ಬಟ್ ಇಟ್ ಹ್ಯಾಸ್ ಮೆಚೂರ್ಡ್. ಓಕೆನಾ? ನಾನು ನಿಮ್ಗೆ ಅದೇ ಹೇಳೋದು, ನಿಮ್ಮ ಬಿಸ್ನೆಸ್ಗೆ ಕಾಂಟೆಂಟ್ ಕ್ರಿಯೇಟ್ ಸ್ಟಾರ್ಟ್ ಮಾಡಿ. ಓಕೆನಾ? ಓಮ್ನಿ ಚಾನಲ್ ಮಾಡೋದ್ರಿಂದ ನಿಮಗೆ ಬಿಸ್ನೆಸ್ ಅಲ್ಲಿ ಗ್ರೋತ್ ಬರುತ್ತೆ. ಓಕೆನಾ? ನೀವು ಹೇಳ್ಬೋದು ಇದೇ ರೈಟ್ ವೇನ ರಾಂಗ್ ವೇ ಇದೆಯಾ? ದಿರ್ ಇಸ್ ನೋ ಥಿಂಗ್ ಕಾಲ್ಡ್ ರೈಟ್ ವೇ ರಾಂಗ್ ವೇ. ನಿಮಗೆ ಎಲ್ಲಿ ಜಾಸ್ತಿ ROI ಬರುತ್ತೆ ಅಲ್ಲಿ ಇನ್ವೆಸ್ಟ್ ಮಾಡಿ. ಸದ್ಯಕ್ಕೆ ನಿಮ್ಮ ಸ್ಮಾಲ್ ಬಿಸ್ನೆಸ್ ಇರೋದ್ರಿಂದ ಆರ್ಗ್ಯಾನಿಕ್ ಕಾಂಟೆಂಟ್ ಸ್ಟಾರ್ಟ್ ಮಾಡಿ. ಓಕೆನಾ? ಆರ್ಗ್ಯಾನಿಕ್ ಕಾಂಟೆಂಟ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಬಿಸ್ನೆಸ್ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ. ಓಕೆನಾ? ಸೊ ನಾವು ಇನ್ನೊಂದು ಡೇಟಾ ಇದೆ, ಅಂದ್ರೆ ವಾಟ್ ಆರ್ ಯು ಡೂಯಿಂಗ್ ವಿತ್ ಸರ್ಚ್ ಬಜೆಟ್ ಇನ್ 2025. ಸೊ ಇದು ಅಂದ್ರೆ ಸ್ವಲ್ಪ ಟಾಪಿಕಲ್, ಸ್ವಲ್ಪ ರಿಲೇಟೆಡ್ ಇದೆ. ಈಗ ಗೂಗಲ್ ಆಡ್ಸ್ ಅಂತೆ, ಬಿಂಗ್ ಆಡ್ಸ್ ಅಂತೆ. ಗೂಗಲ್ ಆಡ್ಸ್ ಅಂದ್ರೆ ಗೂಗಲ್ ಅವ್ರದ್ದು, ಬಿಂಗ್ ಆಡ್ಸ್ ಅಂದ್ರೆ ಮೈಕ್ರೋಸಾಫ್ಟ್ ಅವ್ರದ್ದು ಸರ್ಚ್ ಇಂಜಿನ್. ಇಂಡಿಯಾದಲ್ಲಿ ಅಷ್ಟು ಬಿಂಗ್ ಆಡ್ಸ್ ವರ್ಕ್ ಆಗೋದಿಲ್ಲ, ಯೂಸ್ ಮಾಡ್ತಾರೆ ಬಟ್ ನಾಟ್ ಟು ದ್ಯಾಟ್ ಎಕ್ಸ್ಟೆಂಟ್. ಬಟ್ US ಅಲ್ಲೆಲ್ಲ ಬಿಂಗ್ ತುಂಬಾ ಪಾಪ್ಯುಲರ್, ಸೊ ಹಂಗಾಗಿ ಬಿಂಗ್ ಆಡ್ಸ್ ಯೂಸ್ ಮಾಡ್ತಾರೆ. ಸೊ ಎಷ್ಟೊಂದು ಜನ ಬಿಂಗ್ ಆಡ್ಸ್ ಗೆ ಮೂವ್ ಆಗಿದ್ದಾರೆ. ಏನಕ್ಕಂದ್ರೆ ಬಿಂಗ್ ಆಡ್ಸ್ ಡಾಮಿನೆಂಟ್ ಇಲ್ಲ, ಅಂದ್ರೆ ಅದು ರಾಜ್ಯಭಾರ ಇಲ್ಲ. ನಿಮ್ದು ಯಾವಾಗ ರಾಜ್ಯಭಾರ ಇರಲ್ವೋ ನಿಮ್ದು ಪ್ರೈಸ್ ಕಡಿಮೆ ಇದ್ದೇ ಇರುತ್ತೆ. ಯಾವಾಗ ನಿಮ್ದು ರಾಜ್ಯಭಾರ ಇರುತ್ತೋ ಡೆಫಿನೆಟ್ಲಿ ನಿಮ್ ಪ್ರೈಸ್ ಜಾಸ್ತಿ ಇರುತ್ತೆ, ರೈಟ್? ಸೊ ಈ ಡೇಟಾ ಹೇಳ್ತಿದೆ ಎಷ್ಟೊಂದು ಜನ ಗೂಗಲ್ ಆಡ್ಸ್ ಜೊತೆಗೆ ಬಿಂಗ್ ಆಡ್ಸ್ ಕೂಡ ರನ್ ಮಾಡ್ತಿದ್ದಾರೆ. ನಾನು ಇಂಡಿಯಾದಲ್ಲಿ ಕೂಡ ಬಿಂಗ್ ಆಡ್ಸ್ ರನ್ ಮಾಡಿದ್ದೀನಿ. ಕೆಲವೊಬ್ರು ಕ್ಲೈಂಟ್ಸ್ಗೆ B2B ಕ್ಲೈಂಟ್ಸ್ ಆಗಲಿ, B2C ಕ್ಲೈಂಟ್ಸ್ ಆಗಲಿ ಬಿಂಗ್ ಆಡ್ಸ್ ರನ್ ಮಾಡಿದ್ದೀನಿ. ಅಂಡ್ ನಿಮಗೆ CPC ಕೂಡ ಕಡಿಮೆ ಬರುತ್ತೆ, ಬಿಕಾಸ್ ಅದರಲ್ಲಿ ಅಷ್ಟು ಡಾಮಿನೆನ್ಸ್ ಇಲ್ಲ ಬಿಂಗ್ ಆಡ್ಸ್, ರೈಟ್? ಸೊ ಇದು ನೇಚರ್ ಲಾಸ್. ಓಕೆನಾ? ಸೊ ನಾನು ಆಗ್ಲೇ ಹೇಳ್ದಂಗೆ ಓಮ್ನಿ ಚಾನಲ್ ಅಪ್ರೋಚ್ ಏನಿಗೆ ಮಾಡ್ಬೇಕಂತ ಹೇಳ್ತೀನಿ. ಇಲ್ಲಿ ನೋಡಿ ಹೇಳ್ತಿದ್ರೆ, ಎನ್ಶ್ಯೂರ್ ಯುವರ್ ಬ್ರ್ಯಾಂಡ್ ಹ್ಯಾಸ್ ಅ ಪ್ರೆಸೆನ್ಸ್ ಆನ್ ಗೂಗಲ್, ಸೋಷಿಯಲ್ ಮೀಡಿಯಾ ಅಂಡ್ AI ಡ್ರಿವನ್ ಪ್ಲಾಟ್ಫಾರ್ಮ್. ನಾನು ಅದೇ ಹೇಳ್ತೀರಾ ನಿಮಗೆ. ಇಲ್ಲ ನಾನು ಬರೀ ಗೂಗಲ್ ಆಡ್ಸ್ ಮಾಡ್ತಾ ಇರ್ತೀನಿ ಎಷ್ಟಂತ ಮಾಡ್ತೀರಾ, ರೈಟ್? ಅವೇರ್ನೆಸ್ ಮಾಡಬೇಕು, ಕನ್ಸಿಡರೇಷನ್ ಮಾಡಬೇಕು, ಲೀಡ್ ಜನರೇಷನ್ ಮಾಡಬೇಕು, ತುಂಬಾ ಆಗ್ತೀರಾ. ಓಕೆನಾ? ಅಂಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬರ್ನ್ಔಟ್ ಆಗುತ್ತೆ, ನಿಮ್ಮ ಮನಿ ತುಂಬಾ ವೇಸ್ಟ್ ಆಗುತ್ತೆ. ಅದ್ರ ಬದಲು ಏನ್ ಮಾಡ್ಬೋದು, ಆರ್ಗ್ಯಾನಿಕ್ ಕಾಂಟೆಂಟ್ ಸ್ಟಾರ್ಟ್ ಮಾಡಿ. ಒಂದೊಂದೇ ಬಕೆಟ್ ಅಲ್ಲಿ ಕಾಂಟೆಂಟ್ ಹಾಕಕ್ ಸ್ಟಾರ್ಟ್ ಮಾಡಿ, ಜನಕ್ಕೆ ಒಂದು ಅವೇರ್ನೆಸ್ ಮೂಡಿಸಿ, ರೈಟ್? ಅವೇರ್ನೆಸ್ ಯಾವಾಗ ಬರುತ್ತಾ ಆಗ ನೀವು ಗೂಗಲ್ ಆಡ್ಸ್ ಅಲ್ಲಿ, ಇಲ್ಲ ಮೆಟಾ ಆಡ್ಸ್ ಅಲ್ಲಿ, ಲಿಂಕ್ಡ್ಇನ್ ಆಡ್ಸ್ ಅಲ್ಲಿ ಅವೇರ್ನೆಸ್ ಕ್ಯಾಂಪೇನ್ ರನ್ ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಅಷ್ಟು ಖರ್ಚು ಮಾಡೋ, ಬಿಕಾಸ್ ಆಗ್ಲೇ ನಮ್ಮ ಬ್ರ್ಯಾಂಡ್ ಬಿಲ್ಡ್ ಆಗಿದೆಯಲ್ಲ. ಈಗ ಅಕಸ್ಮಾತ್ ನಂದು ಈ ಕಾಂಟೆಂಟ್ ಇದೆ, ಈ ಕಾಂಟೆಂಟ್ ನ ನಿಮಗೆ ನಾನು ನೀವು ಪರಿಚಯ ಇರೋದಕ್ಕೆ ನೀವು ಈ ವಿಡಿಯೋ ನೋಡ್ತಾ ಇರಾ, ರೈಟ್? ಮತ್ತೆ ಬಂದು ವಿಡಿಯೋ ನೋಡ್ತಾ ಇರಾ, ಕ್ವಾಲಿಟಿ ಇದೆ. ನಾನೇ ನಿಮ್ಗೆ ಆಡ್ಸ್ ತೋರಿಸಿ ನನ್ನ ಹತ್ರ ಬನ್ನಿ ನಾನು ಹೇಳಿಲ್ಲ. ಇದೇ ಸೇಮ್ ಥಿಂಗ್ ನಿಮ್ಮ ಬಿಸ್ನೆಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿ, ನಿಮ್ಗೆ ಕೂಡ ಇದೇ ರಿಸಲ್ಟ್ ಬರುತ್ತೆ. ಓಕೆನಾ? ಕಂಟೆಂಟ್ ಏನ್ ಮಾಡ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್, ನಿಮ್ಮ ಬಿಸ್ನೆಸ್ ಮೇಲೆ ಡಿಪೆಂಡ್. ಸೊ ಓಕೆನಾ? ಅಕಸ್ಮಾತ್ ಇಲ್ಲಿ ನಾನು ಹೇಳ್ತೀನಿ, ಈಗ ChatGPT ಏನ್ ಬೇಕು, ಒಳ್ಳೆ ಕಂಟೆಂಟ್ ಬೇಕು. ಓಕೆನಾ? ಸ್ಟ್ರಕ್ಚರ್ಡ್ ಕಂಟೆಂಟ್, ಕಸ್ಟಮೈಸ್ ಕಂಟೆಂಟ್ ತರ ಬೇಕು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇರಬೇಕು, ಗೂಗಲ್ ಸರ್ಚ್ ಅಲ್ಲಿ SEO ಮತ್ತೆ PPC ಎರಡು ಮಾಡಬೇಕು. ಎಷ್ಟೊಂದು ನನ್ನ ಹತ್ರ ಬರ್ತಾರೆ ತೇಜಸ್, ನಾನು ಬರೀ PPC ಮಾಡ್ತೀನಿ, ಅಂದ್ರೆ ಪೇಪರ್ ಕ್ಲಿಕ್, ಅಂದ್ರೆ ಗೂಗಲ್ ಆಡ್ಸ್ ಮಾತ್ರ ಮಾಡ್ತೀನಿ ನಾನು, ನಂಗೆ SEO ಬೇಡವೇ ಬೇಡ. ನಾನು ಈ ಬಿಸ್ನೆಸ್ ಒಳಗೆ ಏನಿದೆ ಗೊತ್ತಾ, ನೀವ್ ಹೇಳ್ದಂಗೆ ಮಾರ್ಕೆಟ್ ಕುಣಿಯಲ್ಲ. ಓಕೆನಾ? ಮಾರ್ಕೆಟ್ ಹೆಂಗಿರುತ್ತೆ ನೀವು ಹತ್ರ ಕುಣಿಬೇಕು. ಮಾರ್ಕೆಟ್ ಹೇಳ್ದಂಗೆ ನೀವು ಕೇಳಿದ್ರೆ, ನೀವ್ ಹೇಳ್ದಂಗೆ ಮಾರ್ಕೆಟ್ ಕೇಳುತ್ತೆ. ಆಸ್ ಸಿಂಪಲ್ ಆಸ್ ದಟ್. ಓಕೆನಾ? ಯಾವಾಗ ಈ ಒಂದು ಮೂರು ಇಂಟರ್ಸೆಕ್ಷನ್ ಆಗುತ್ತೆ, ಇನ್ಕ್ರೀಸ್ ಎಂಗೇಜ್ಮೆಂಟ್ ಆಗುತ್ತೆ. ಅಫ್ಕೋರ್ಸ್ ನಿಮ್ಮ ಬ್ರ್ಯಾಂಡ್ ಎಂಗೇಜ್ ಆಗಬೇಕಲ್ವಾ, ಅವರು ಆ ಎಮೋಷನ್ಸ್ ತೋರಿಸ್ಬೇಕು, ರಿಯಾಕ್ಟ್ ಮಾಡಬೇಕು, ಶೇರ್ ಮಾಡಬೇಕು, ನಿಮ್ಮ ಬ್ರ್ಯಾಂಡ್ ಬಗ್ಗೆ ಮಾತಾಡಬೇಕು, ಎಂಗೇಜ್ ಆಗಬೇಕು. ಸೊ ನಿಮ್ಗೆ ಅರ್ಥ ಆಗ್ತದೆ ಓಮ್ನಿ ಚಾನಲ್ ಅಪ್ರೋಚ್ ಅಂದ್ರೆ. ಓಮ್ನಿ ಚಾನಲ್ ಅಂದ್ರೆ ಏನು? ನೀವು ಗೂಗಲ್ ಇದ್ದೀರಾ, ಮೆಟಾಲ್ ಇದ್ದೀರಾ, ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀರಾ, ಲಿಂಕ್ಡ್ಇನ್ ಇದ್ದೀರಾ, ChatGPT, SEO ಎಲ್ಲ ಏನೇನು ಪ್ಲಾಟ್ಫಾರ್ಮ್ ಇದೆ, ಟಚ್ ಪಾಯಿಂಟ್ಸ್ ಎಲ್ಲ ಕೂಡ ಕವರ್ ಮಾಡ್ತಾ ಇದ್ದೀರಾ. ಓಕೆನಾ? ಏನಕ್ಕೆ ಇದು ಇಂಪಾರ್ಟೆಂಟ್ ನಾನು ಹೇಳಿದೆ, ದಯವಿಟ್ಟು ಇವತ್ತು ಈಗಲೇ ಅಪ್ರೋಚ್ ಮಾಡಿ. ಇದ್ರ ಬಗ್ಗೆ ನಮ್ಗೆ ಡೌಟ್ ಇದ್ರೆ ದಯವಿಟ್ಟು ನಂಗೆ ರೀಚ್ ಔಟ್ ಆಗಿ. ಓಮ್ನಿ ಚಾನಲ್ ಅಪ್ರೋಚ್ ಹೇಗೆ ನಿಮ್ಮ ಬಿಸ್ನೆಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಓಕೆನಾ? ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದೆ, ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರಿಬೇಡಿ. ಅಂಡ್ ಪಕ್ಕದಲ್ಲಿ ಬೆಲ್ ಬಟನ್ ಐಕಾನ್ ಒತ್ತು ಕೂಡ ಮರಿಬೇಡಿ. ಸೊ ಪ್ರತಿ ಸತಿ ನಾನು ವಿಡಿಯೋ ರಿಸಬೇಕು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ಆ ವಿಡಿಯೋದಲ್ಲಿ ನೀವು ಬೇಗ ಕೂಡ ವಿಡಿಯೋ ನೋಡ್ಬೋದು. ಅಂಡ್ ವಿಡಿಯೋ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ, ಸೊ ದಟ್ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ. ಅಂಡ್ ಜಾಸ್ತಿ ರೀಚ್ ಆದರೆ ಒಳ್ಳೆ ಎಂಗೇಜ್ಮೆಂಟ್ ಕೂಡ ಬರುತ್ತೆ. ಅಂಡ್ ಆಲ್ಸೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೆ ನನ್ನ ವಾಟ್ಸ್ಆಪ್ ಕಮ್ಯುನಿಟಿಗೆ, ದಯವಿಟ್ಟು ಅದನ್ನ ಜಾಯ್ನ್ ಆಗಿ. ಅಂಡ್ ಹಲವಾರು ರೀತಿಯ ಡಿಜಿಟಲ್ ಮಾರ್ಕೆಟಿಂಗ್ ಕಂಟೆಂಟ್ ತಿಳ್ಕೊಳ್ಳಿ. ಅಂಡ್ ನನ್ನ ಗೂಗಲ್ ಆಡ್ಸ್ ಕೋರ್ಸ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ಅದನ್ನು ಚೆಕ್ಔಟ್ ಮಾಡಿ. ಅಂಡ್ ಆಲ್ಸೋ ಈ ಕೋರ್ಸ್ಗೆ ಇವತ್ತೇ ಎನ್ರೋಲ್ ಆಗಿ. ನಿಮ್ಗೆ ಡೌಟ್ ಇದೆ ದಯವಿಟ್ಟು ನಂಗೆ ರೀಚ್ ಔಟ್ ಆಗಿ, ನಾನು ಖಂಡಿತ ನಿಮ್ಮ ಡೌಟ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ಬರುವಂತ ಮುಂದಿನ ವಿಡಿಯೋದಲ್ಲಿ ನಾನು ಬೇರೆ ಕಂಟೆಂಟ್ ಜೊತೆ, ಒಳ್ಳೆ ಕಂಟೆಂಟ್, ಇನ್ನ ಅಡ್ವಾನ್ಸ್ ಕಂಟೆಂಟ್ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬೈ ಬೈ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.